ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಅಯೋಧ್ಯೆ ರಾಮ ಮಂದಿರದ ಹುಂಡಿ ವಿಚಾರ ದಿನ ದಿನೇ ಬಹಳ ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಳ್ತಾ ಇದೆ. ದಿನಕ್ಕೂ ಕೂಡ ಹೊಸ ಹೊಸ ವಿಚಾರಗಳು ಆ ಹುಂಡಿಯಿಂದ ಹೊರಗಡೆ ಬರ್ತಾ ಇದ್ದಾವೆ. ಒಂದು ಕಡೆ ಕೋಟ್ಯಾಂತರ ಭಕ್ತರ ಭಾವನೆಗಳು, ಇನ್ನೊಂದು ಕಡೆ ನಿಧಾನಕ್ಕೆ ಯಾರಿಗೆ ಗೊತ್ತಾಗದಾಗೆ ಲೂಟಿ ಮಾಡುವ ಹಣದ ಹುಂಡಿ ಹಣವನ್ನ ನುಂಗಾಕುವ ಕೈಗಳು ಮತ್ತು ಬಕಾಸುರರು. ಜನ ಅತ್ಯಂತ ಕಷ್ಟಪಟ್ಟು ಪ್ರೀತಿಯಿಂದ, ಭಕ್ತಿಯಿಂದ, ಗೌರವದಿಂದ 1 ರೂಪಾಯಿಯಿಂದ ಹಿಡಿದು 100 ರೂಪಾಯಿ, 1000, ಲಕ್ಷಾಂತರ ರೂಪಾಯಿ ಒಡವೆಗಳನ್ನ, ಆಭರಣಗಳನ್ನ ತಂದು ಹುಂಡಿಗೆ ಹಾಕ್ತಾರೆ. ಯಾಕೆ ಅಂದ್ರೆ ಇದು ನನ್ನ ದೈವ, ನನ್ನ ಧರ್ಮದ ದೈವ, ನಾನು ಅಂದುಕೊಂಡ ಕೆಲಸ ಆಗಿದೆ, ನನಗೆ ಒಳ್ಳೇದಾಗ್ಲಿ, ನನಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ಬೆವರು ಸುರಿಸಿ ಕಷ್ಟಪಟ್ಟಿರೋ ಹಣವನ್ನು ಹಾಕ್ತಾ ಇದ್ದೀನಿ, ದೇವ್ರೇ ನನಗೆ ಒಳ್ಳೇದು ಮಾಡಪ್ಪ ಅಂತೇಳಿ ಹಾಕಿದ್ರೆ ಆ ದುಡ್ಡ, ಕಷ್ಟಪಟ್ಟು ಶ್ರಮಪಟ್ಟು ಹಾಕಿರೋ ಆ ದುಡ್ಡನ್ನ ಈ ಮೈಗಳ್ಳರು, ಕದೀಮರು, ಭಕ್ತಿಯನ್ನ ಸೇಲ್ ಮಾಡುವ ನಾಟಕಕಾರರಲ್ಲ, ಸೇಲ್ ಮಾಡುವಂತ ಇಂಥ ಭ್ರಷ್ಟರು ಭಕ್ತಿಯನ್ನ ಸೇಲ್ ಮಾಡ್ತಾರೆ, ಭಕ್ತಿಯನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ದೇಶವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ, ದೇಶ ಭಕ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ, ದೇವರನ್ನು ದುರುಪಯೋಗ ಪಡಿಸ್ಕೊಳ್ತಾರೆ, ದೇವರ ಮೇಲಿನ ಭಕ್ತಿಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ, ಹುಂಡಿಯನ್ನು ಇಡ್ತಾರೆ, ಹುಂಡಿಯ ದುಡ್ಡನ್ನು ನುಂಗ್ತಾರೆ. ಈಗ ನಾನು ಹೇಳೋದಕ್ಕೆ ಬಂದಿರೋ ವಿಚಾರ ಏನು ಅಂದ್ರೆ, ಈಗಾಗಲೇ ಗೊತ್ತಾಗಿತ್ತು ದೇವಸ್ಥಾನ ರಾಮ ಮಂದಿರದಲ್ಲಿ ಹುಂಡಿ ಕಳವಾಗಿದೆ, ಒಂದು 7 ಕೋಟಿ 8 ಕೋಟಿ ಏನೋ ದೇಣಿಗೆ ಹಣ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಆ ರಾಮ ಮಂದಿರದಲ್ಲಿ ಏನು ಹುಂಡಿ ಹಣವನ್ನ, ಆಮೇಲೆ ಬಂದಂತ ದೇಣಿಗೆ ಹಣವನ್ನ ಕಲೆಕ್ಟ್ ಮಾಡ್ತಾರಲ್ಲ, ಸಂಗ್ರಹ ಮಾಡ್ತಾರಲ್ಲ, ಆ ಕೊಠಡಿಗೆ ಹಾಕಿದ್ದಂತಹ CCTVಯ ಫುಟೇಜ್ ಡಿಲೀಟ್ ಆಗಿದೆ. ಯಾರು ಮಾಡಿದ್ರು? ಶ್ರೀರಾಮ ಬಂದು ದೇವ್ರು ಮಾಡ್ತಾರ? ದೇವ್ರಂತೂ ಮಾಡಲ್ಲ. ಇಂಥ ಭ್ರಷ್ಟರಿಗೆ ಶಿಕ್ಷೆ ಕೊಡ್ಬೇಕು. ಅದು ಡಿಲೀಟ್ ಆಗಿದ್ದು ಹೇಗೆ? CCTV ಹಾಕ್ಸೋದು ಯಾಕೆ ಅಂದ್ರೆ, ಅಲ್ಲಿ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ನಡಿಬಾರ್ದು, ಪ್ರತಿಯೊಂದು ವಿಚಾರವೂ ಕೂಡ ದಾಖಲೀಕರಣ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಕಿರ್ತಾರೆ. ಅಲ್ಲಿ ಈಗ ಒಂದಷ್ಟು ತಿಂಗಳದೋ ವರ್ಷದ್ದೋ ಈ ಸಂಗ್ರಹ ಆಗಿರುವ, ವಿಡಿಯೋ ಆಗಿರುವ CCTV ಡಿಲೀಟ್ ಆಗಿದೆ. ಇದು ಒಂದು ವಿಚಾರ. ಇನ್ನೊಂದು, ಈಗ ತಡವಾಗಿ ಎಚ್ಚೆತ್ತುಕೊಂಡಿರುವಂತಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ಅಲ್ಲಿನ ಸರ್ಕಾರ SIT ರಚನೆ ಮಾಡಿದೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ. SIT ಏನೋ ರಚನೆ ಆಯಿತು. ಈಗ ರಚನೆಯಾದ ತಕ್ಷಣ ತಿಮಿಂಗಲಗಳನ್ನು ಬಿಟ್ಬಿಟ್ಟು ಈಗ ಈ ಸಣ್ಣ ಮೀನುಗಳನ್ನ ಹಿಡಿಯೋ ಪ್ರಯತ್ನವನ್ನ ಮಾಡಿದ್ದಾರೆ. ದೊಡ್ಡ ತಿಮಿಂಗಲಗಳು ಬೇರೆ ಕಡೆ ಸ್ವಲ್ಪ ಸೇಫ್ಟಿಯಾಗಿ ಇದಾವೆ. ಈಗ ಸಣ್ಣ ಮೀನುಗಳನ್ನ ಹಿಡಿಯೋ ಪ್ರಯತ್ನವನ್ನ ಮಾಡಿದ್ದಾರೆ. ಅವನು ಯಾರೋ ಸಿಬ್ಬಂದಿ ಹಣವನ್ನ ಸಂಗ್ರಹ ಮಾಡುವ, ಹುಂಡಿ ಹಣವನ್ನ ಕಲೆಕ್ಟ್ ಮಾಡುವ ಸಿಬ್ಬಂದಿ, ಅವನೇನೋ ಲವಕುಶ ಮಿಶ್ರಾ ಅಂತೇಳಿ, ಅವನು ಮತ್ತಿನ್ನೊಬ್ಬನನ್ನ ಅವನು ಮನೆಗೆ ದಾಳಿ ಮಾಡಿ 1-2-3 ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೀಗೆ ವಶಕ್ಕೆ ಪಡೆದುಕೊಂಡ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳಿಗೂ ಮತ್ತು ಉತ್ತರ ಪ್ರದೇಶದ ಜನರಿಗೂ, ದೇಶದ ಜನರಿಗೂ ದೊಡ್ಡ ಅಚ್ಚರಿ ಮತ್ತು ಆಘಾತ ಆಗಿದೆ. ಏನು ಅಂದ್ರೆ, ಇವರು ಏನು ಲವಕುಶ, ಇನ್ಯಾರೋ ಒಬ್ರು ಇದಾರಲ್ಲ, ಒಂದಷ್ಟು ಜನ 2-3, ಇವ್ರಿಗೆ ಸಂಬಳ ಎಷ್ಟಪ್ಪ? ಇವ್ರ ಕೆಲಸ ಏನು ಅಂದರೆ, ಹುಂಡಿ ಹಣ ಬಂದದನ್ನ ಎಣಿಸಿ ಕೊಡೋದು. ಇವರು ಸಿಬ್ಬಂದಿಗಳು ಹುಂಡಿ ಹಣ ಎಣಿಸೋಗೋದು, ಟ್ರಸ್ಟ್ಗೆ ಸಂಬಂಧಪಟ್ಟ ಕೆಲಸ ಮಾಡೋದು, ಹಣವನ್ನು ಎಣಿಸೋ ಕೆಲಸ. ಇವರಿಗೆ ಸಂಬಳ ಒಂದು 15,000 ರಿಂದ 18,000 ಸಂಬಳ. ಇವರ ಮನೆಗೆ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡಿದಾಗ ಒಂದು 15-20 ಲಕ್ಷ ದುಡ್ಡು ಸಿಕ್ಕಿದೆ. 18,000 ರಿಂದ 20,000 ಸಂಬಳ ಪಡೆಯುವಂತ ಇವರಿಗೆ ಮತ್ತೆ ಬೇರೆ ಆದಾಯದ ಮೂಲಗಳಿಲ್ಲ ಇದ್ರೆ ತೊಂದರೆ ಇಲ್ಲ. ಲಕ್ಷಾಂತರ ದುಡ್ಡು ಸಿಕ್ಕಿದೆ, ಲಕ್ಷಗಟ್ಟಲೆ ದುಡ್ಡು ಸಿಕ್ಕಿದೆ, 15-20 ಲಕ್ಷ ದುಡ್ಡು ಸಿಕ್ಕಿದೆ. ಇದಷ್ಟೇ ಅಲ್ಲ, ಇನ್ನೂ ಅಚ್ಚರಿ, ಆಘಾತ, ಏನು ಶಾಕಿಂಗ್ ವಿಚಾರ ಏನು ಅಂದ್ರೆ, ಇವರಲ್ಲಿ ಒಬ್ಬ ಒಂದು 40-45 ಲಕ್ಷದ ಫ್ಲಾಟ್ ಅನ್ನ ಖರೀದಿ ಮಾಡಿದ್ದಾನೆ. ಯಾವಾಗ? ಇತ್ತೀಚೆಗೆ ಖರೀದಿ ಮಾಡಿದ್ದಾನೆ. 15,000 ರಿಂದ 20,000 ಸಂಬಳ ತಗೊಳ್ಳೋರು ಒಂದು 40 ಲಕ್ಷ ಫ್ಲಾಟ್ ತಗೊಳಕ್ಕಾಗತ್ತಾ? ಇರ್ಬೋದೇನ್ರಿ ಬೇರೆ ಸಂಗ್ರಹ ಮಾಡಿರೋದು? ಯಾವ ಮೂಲಗಳು ಇಲ್ಲ, ಇತ್ತೀಚೆಗೆ ತಗೊಂಡ್ಕೊಂಡಾರೆ, ಇತ್ತೀಚೆಗೆ ಖರೀದಿ ಮಾಡಿದ್ದಾರೆ ಒಂದು 20 ಲಕ್ಷ ಫ್ಲಾಟ್. ಸಣ್ಣ ಮೀನುಗಳೇ ಇಷ್ಟು ಕರಾಮತ್ತು ಮಾಡಿರ್ಬೇಕಾದ್ರೆ ಇನ್ನು ದೊಡ್ಡ ತಿಮಿಂಗಲಗಳು ಇನ್ನೆಷ್ಟೆಷ್ಟು ಲೂಟಿ ಮಾಡಿರ್ಬೋದು. ಆ ರಾಮನೇ ಹೇಳಬೇಕು, ರಾಮನೇ ಬಾಯಿ ಬಿಡಬೇಕು, ಶ್ರೀರಾಮಚಂದ್ರ ಬಾಯಿ ಬಿಡಬೇಕು. ಇನ್ನೊಂದು ವಿಚಾರ ಏನು ಅಂದ್ರೆ, ಒಬ್ಬ 40 ಲಕ್ಷ ಫ್ಲಾಟ್ ತಗೊಂಡಿದ್ದಾನೆ, ಇನ್ನೊಬ್ಬ ಬರೋಬ್ಬರಿ 1.5 ಕೋಟಿ ಬೆಲೆ ಬಾಳುವ ಜಮೀನನ್ನ ಖರೀದಿ ಮಾಡಿದ್ದಾನೆ. ಜನರು ಭಕ್ತಿ,
ಪ್ರೀತಿ, ಗೌರವ, ಧರ್ಮ, ಧಾರ್ಮಿಕ ನಂಬಿಕೆ ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನನಗೆ ಒಳ್ಳೇದಾಗ್ಲಪ್ಪ, ನನಗೊಂದು 10 ರೂಪಾಯಿ ಇಲ್ದಿದ್ರು ಪರವಾಗಿಲ್ಲ ಅಂತೇಳಿ 100, 200, 300, 1000, ಲಕ್ಷ ದೊಡ್ಡ ತಂದು ಇಲ್ಲಿ ಹಾಕ್ತಾರೆ. ಈ ಕದೀಮರು, ಲೋಟಿಕೋರರು ಈ ರೀತಿ ತಗೊಂಡು ಫ್ಲ್ಯಾಟ್ ತಗೊಳ್ಳೋದು, ಜಮೀನು ತಗೊಳ್ಳೋದು, ಮನೆ ಅವ್ರಿಗೆ ಬೇಕಾದ ಮೋಜು ಮಸ್ತಿ ಮಾಡೋದು. ಯಾರ ದುಡ್ಡು? ರಾಮನ ದುಡ್ಡು. ಯಾರು ರಾಮ? ಹಿಂದೂ ಧರ್ಮದ ದೈವ. ಹಿಂದೂ ಧರ್ಮದ ದೈವದ ಹೆಸರಲ್ಲಿ ಇಂಥ ಅಲ್ಕ ಕೆಲಸ ಮಾಡ್ತಾರಲ್ಲ, ಇವ್ರಿಗೆ ಏನು ಮಾಡಬೇಕು? ಇವ್ರಿಗೆ ಏನು ಹೇಳಬೇಕು? ಹೇಳೋದು ಮಾತ್ರ ಧರ್ಮ, ಹೇಳೋದು ಮಾತ್ರ ದೇವರು. ಒಬ್ಬ ಫ್ಲ್ಯಾಟ್ ತಗೊಂಡಾನೆ, ಒಬ್ಬ 1.5 ಕೋಟಿ ಜಮೀನು ತಗೊಂಡಿದ್ದಾನೆ. ಈಗ ತಿಮಿಂಗಲಗಳು ಸಿಕ್ಕಿಲ್ಲ, ಸಣ್ಣ ಸಣ್ಣ ಮೀನುಗಳು ಸಿಕ್ಕಿದ್ದಾವೆ. ಈಗ ಎನ್ಕ್ವೈರಿ ನಡಿಬೇಕಾಗಿದೆ. ದೊಡ್ಡ ದೊಡ್ಡ ತಿಮಿಂಗಲಗಳು ಯಾರು, ಇದರಿಂದ ಯಾರಿದ್ದಾರೆ, ಟ್ರಸ್ಟ್ನವ್ರೇನಾದರೂ ಕುಮ್ಮಕ್ಕಿದೆಯಾ, ಅಥವಾ ಬೇರೆ ರಾಜಕಾರಣಿಗಳ ಇದರಲ್ಲಿ ಪ್ರವೇಶ ಇದೆಯಾ? ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ? ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ? ಬರೀ 7-8 ಕೋಟಿ ಹೇಳ್ತಿದ್ದಾರೆ, ಸಾಧ್ಯನೇ ಇಲ್ಲ. ಇನ್ನೊಂದು ವಿಚಾರ ಏನು ಅಂದರೆ, ಈ ಹಿಂದೆ ಅಲ್ಲೊಬ್ಬ ಕೆಲಸ ಮಾಡ್ತಿದ್ದಂತೆ ಅಕೌಂಟೆಂಟ್, ಅವನು ದುಡ್ಡು ಕಲೆಕ್ಟ್ ಆಗುತ್ತಲ್ಲ, ಕಲೆಕ್ಟ್ ಆದಮೇಲೆ ಎಷ್ಟು ಕಲೆಕ್ಟ್ ಆಯಿತು ಅಂಥೇಳಿ ಬರೀಬೇಕು. ಆ ಒಂದು ಪುಸ್ತಕದಲ್ಲಿ ಬರೆದು ಅದು ಬ್ಯಾಂಕಿಗೆ ಸಲ್ಲಿಸಬೇಕು. ಇಷ್ಟು ಕಲೆಕ್ಟ್ ಆಗಿದೆ, ಇಷ್ಟು ಸಂಗ್ರಹ ಮಾಡ್ತೀವಿ ಅಂತೇಳಿ. ಈ ದುಡ್ಡನ್ನು ಸಂಗ್ರಹ ಮಾಡೋರು ಏನು ಮಾಡೋರಂತೆ, ಒಂದಷ್ಟು ಬಾಕ್ಸಲ್ಲಿ ದುಡ್ಡನ್ನು ಸಪ್ರೇಟಾಗಿ ಇಡೋರಂತೆ. ಅವನಿಗೆ ಅನುಮಾನ ಬಂದು ಇದನ್ನು ವಿಚಾರಿಸಿದಾಗ, ಇದೇನಿದು ಲಕ್ಷಗಟ್ಟಲೆ ಹಣ ಇದರಲ್ಲಿ ಕೌಂಟ್ ಆಗಿಲ್ವಲ್ಲ, ಇದ್ಯಾವುದು ಸಪ್ರೇಟ್ ಅಂತ ಕೇಳಿದಾಗ, ಅದನ್ನೇನು ಕೇಳಕ್ಕೆ ಹೋಗ್ಬೇಡ ಅಂತ ಹೇಳಿದಾರಂತೆ. ಅವನು ಅದರಿಂದ ಇದಕ್ಕೆ ಬೇಸರ ಪಟ್ಟು, ಇಲ್ಲ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟವ್ರಿಗೆ ಹೇಳಬೇಕು, ಇದು ತಪ್ಪು, ಇದು ಈ ರೀತಿ ಜನರ ದುಡ್ಡನ್ನು, ಕಾಣಿಕೆ ದುಡ್ಡನ್ನು ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳಿದಾಗ ಅವನಿಗೆ ಗೇಟ್ ಪಾಸ್ ಕೊಡಲಾಗಿದೆ, ಕೆಲಸದಿಂದ ಕಿತ್ತೊಗೆಯಲಾಗಿದೆ. ಕೇಳಬಾರ್ದಲ್ಲ, ರಾಮನ ಲೆಕ್ಕ ಬೇರೆ, ಕೃಷ್ಣನ ಲೆಕ್ಕ ಬೇರೆ, ಅವೆಲ್ಲ ಇರ್ತವೆ. ಯಾಕೆಂದರೆ ನಮ್ಮ ದೇವರು, ನಮ್ಮ ಧರ್ಮ, ನಮ್ಮ ಜನರ ಕಾಣಿಕೆ ನಾವೇನಾರು ಮಾಡ್ಕೊಳ್ತೀವಿ, ಯಾಕೆ ಕೇಳಬೇಕು ಅಲ್ವಾ? ದುಡ್ಡು ಹಾಕೋರು ಹಾಕ್ತಾರೆ, ಅವ್ರ ಹಣೆ ಬರ. ಆಮೇಲೆ ಇದೆಲ್ಲ ದೊಡ್ಡ ವಿಚಾರ ಯಾವಾಗ ಬಂತು ಅಂದರೆ, ಜೂನ್ 7ನೇ ತಾರೀಕು ಎಲ್ಲ ಕಡೆ ಸ್ವಲ್ಪ ಗುಸುಗುಸು ಶುರುವಾಗಿದೆ. ಆದರೆ ಟ್ರಸ್ಟ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಮಗೆ ಆಡಿಟ್ ಮಾಡಿಸ್ತಾ ಇದೆ. ಯಾವಾಗ ಅಖಿಲೇಶ್ ಯಾದವ್ ಅವರ ಕಿವಿಗೆ ಬಿತ್ತು ಮತ್ತು ಒಂದಷ್ಟು ವಿರೋಧ ಪಕ್ಷದವರ ಕಿವಿಗೆ ಬಿದ್ದ ನಂತರ ಇದೊಂದು ದೊಡ್ಡ ಸುದ್ದಿ ಮಾಡಿದ್ದಾರೆ, ಹೈಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಕೂಡ ಇದಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಸರಿಯಾದ ಸ್ಪಷ್ಟನೆಯನ್ನು ಇದುವರೆಗೂ ಕೂಡ ಟ್ರಸ್ಟ್ನವ್ರು ಕೊಟ್ಟಿಲ್ಲ. ಈಗ ಪರಿಸ್ಥಿತಿ ಹೆಂಗ್ ಬಂದಿದೆ ಅಂದರೆ, ಅಲ್ಲಿನ ಬಿಜೆಪಿಯ ನಾಯಕ ಅವರೇರೋ ರಜನೀಶ್ ಸಿಂಗ್ ಅನ್ನೋಂಥವ್ರು ಪ್ರಧಾನಮಂತ್ರಿಯ ಕಾರ್ಯಾಲಯಕ್ಕೆ ಪತ್ರ ಬರೆದಿದ್ದಾರೆ. ನೋಡಿ, ಹಿಂದೂಗಳ ಆರಾಧ್ಯದ ದೈವದ ಹೆಸರಲ್ಲಿ ಈ ರೀತಿ ಲೂಟಿ ಮಾಡ್ತಾ ಇದ್ದಾರೆ, ಇದು ತಪ್ಪಲ್ವಾ ಈ ರೀತಿ ಮಾಡೋದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತೇಳಿ ಪತ್ರ ಬರೆದಿದ್ದಾರೆ. ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತೇಳಿ ಇವರು ಮತ್ತೆ ರಿಪ್ಲೈ ಮಾಡಿದಾರಂತೆ. ಮೋದಿ ಅವ್ರು ಹೇಳ್ತಿರಲ್ಲ, ನಾ ಕಾನೇ ದೂಂಗ, ನಾನು ತಿನ್ನಲ್ಲ, ತಿನ್ನಕ್ಕೆ ಬಿಡಲ್ಲ. ನೋಡಿ, ದೇವಸ್ಥಾನ ದುಡ್ಡು, ದೇವಸ್ಥಾನ ದೇವರ ದುಡ್ಡು ಆರಾಮಾಗಿ ತಿಂತಾ ಇದ್ದಾರೆ. ಜನರಿಗೆ ಮಾತ್ರ ಹಿಂದೂ ಧರ್ಮ ಅಂದರೆ ನಮ್ಮ ಇದು ಯಾರು ಮಾತಾಡಂಗಿಲ್ಲ, ಹಾಗೆ ಹೀಗೆ ಅಂತೇಳಿ ಜನರನ್ನು ಮರಳು ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿನ ಧಾರ್ಮಿಕ ನಾಯಕರುಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜ್ಯೋತಿರ್ಮಠದ ಶಂಕರಾಚಾರ್ಯ ಸ್ವಾಮೀಜಿಗಳು ಕೂಡ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಕೆಲವರು ರಾಮ ಮಂದಿರದ ಈ ಆಂದೋಲನವನ್ನು ತಮ್ಮ ವೈಯಕ್ತಿಕ ಆಸ್ತಿ ಮತ್ತು ರಾಜಕೀಯ ಬೆಳವಣಿಗೆಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ. ಜನಸಾಮಾನ್ಯರು ಭಕ್ತಿಯಿಂದ ನೀಡಿದ ಹಣ ದುರುಪಯೋಗ ಆಗ್ತಾ ಇದೆ. ಒಂದಷ್ಟು ವರ್ಷಗಳ ಹಿಂದೆ ಬಿಜೆಪಿ ಅಧಿಕಾರಕ್ಕೋಸ್ಕರ ಬಾಯಿ ಬಿಟ್ರೆ ರಾಮ ಮಂದಿರ ಕಟ್ತೀವಿ, ದುಡ್ಡು ಕೊಡಿ, ರಾಮ ಮಂದಿರ ಕಟ್ತೀವಿ, ಅದಕ್ಕೆ ಓಟ್ ಕೊಡಿ, ಇಟಿಗೆ ಕೊಡಿ, ಕಬ್ಬಣ ಕೊಡಿ, ರಾಮ ಮಂದಿರ ಕಟ್ತೀವಿ ಅಂತೇಳಿ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಜನರನ್ನ ಮರಳು ಮಾಡ್ತಾ ಇದ್ರು. ಕೊನೆಗೆ ಕಟ್ಟಿದ್ರು. ಅದೊಂದಷ್ಟು ವಿವಾದ ಆಯಿತು. ಜನ ದುಡ್ಡು ಕೊಟ್ಟರು, ಕಟ್ಟಿದ್ರು. ದೇವಸ್ಥಾನ ಕಟ್ಟುವ ಹೆಸರಲ್ಲಿ ಇವರು ಜನರ ಹತ್ರ ಓಟ್ ಹಾಕಿಸ್ಕೊಂಡ್ರು. ನಮ್ಮ ಜನನೂ ಕೂಡ ಎಂತ ದಡ್ಡರು ನೋಡಿ. ಅವ್ರಿಗೆ ಮಂದಿರ, ಮಸೀದಿ, ಚರ್ಚ್ಗಳಿಗಿಂತ ಯಾವುದು ಇಂಪಾರ್ಟೆಂಟು, ಇವರು ಯಾವುದಕ್ಕೆ ಆಸಕ್ತಿ ವಹಿಸ್ತಿದ್ದಾರೆ ಅಂತೇಳಿ ಇವ್ರಿಗೊಂದು ಪ್ರಜ್ಞೆನೇ ಇಲ್ಲ. ಅಂಬೇಡ್ಕರ್ ಅವರು ಯಾರೋ ಒಬ್ಬ ದಾರ್ಶನಿಕರು ಹೇಳ್ತಾರಲ್ಲ, ದೇವಸ್ಥಾನಗಳು ಭಿಕ್ಷುಕರನ್ನ ನಿರ್ಮಾಣ ಮಾಡ್ತವೆ, ಗ್ರಂಥಾಲಯಗಳು ಜ್ಞಾನಿಗಳನ್ನ, ಲೀಡರ್ಗಳನ್ನ ಹುಟ್ಟಿ ಹಾಕ್ತವೆ. ಆದ್ರೆ ಜನ ದೇವಸ್ಥಾನಗಳಿಗೆ ಆದ್ಯತೆ ಕೊಡ್ತಾರೆ, ದುಡ್ಡನ್ನ ಕೊಡ್ತಾರೆ, ಇವ್ರ ದುಡ್ಡನ್ನ ಆರಾಮಾಗಿ ಲೂಟಿ ಮಾಡ್ತಾರೆ. ಇದು ನಮ್ಮ ಜನರಿಗೆ ಗೊತ್ತಿಲ್ಲ. ಗೊತ್ತಿದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ವಿವೇಕ ಇಲ್ಲ. ನಮಗೆ ಯಾವುದು ಬೇಕಾಗಿದೆ. ಮತ್ತೆ ನಾನು ಲಂಕೇಶ್ ಅವರ ಈ ಮಾತು ಬಹಳ ಇಷ್ಟ ಆಗುತ್ತೆ. ಇಟ್ಟಿಗೆ ಪವಿತ್ರವಲ್ಲ, ಜೀವ ಪವಿತ್ರ.
ಇಟ್ಟಿಗೆ ಪವಿತ್ರ ಅಲ್ಲ, ಜೀವ ಪವಿತ್ರ. ನಮ್ಮ ಜನರಿಗೆ ಒಂದು ಪ್ರಜ್ಞಾವಂತಿಕೆ ಇರಬೇಕು. ಹಿಂಗೆ ಕೋಟಿಗಟ್ಟಲೆ ದುಡ್ಡು ತಂದು ಇಲ್ಲಿ ಸುರಿತಾರೆ, ಇವರು ಆರಾಮಾಗಿ ಕಷ್ಟಪಡದೆ ಮೋಜು ಮಸ್ತಿ ಮಾಡ್ಕೊಂಡು ಮಜಾ ಉಡಾಯಿಸ್ತಾರೆ. ಹೆಸರು ಹಿಂದೂ ಧರ್ಮ, ಮತ್ತು ಯಾರ ಹೆಸರು ರಾಮನ ಹೆಸರಲ್ಲಿ ಇವರು ಲೂಟಿ 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 ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ನಡೀತಾ ಇದೆ. ಇದು ಪ್ರಾಮಾಣಿಕವಾದ ತನಿಖೆ ಆಗಬೇಕು. ಜನ ಕೇಳಬೇಕಾಗಿದೆ, ಅಧಿಕಾರಕ್ಕೆ ಬರುವವರು ಚುನಾವಣೆ ಸಂದರ್ಭದಲ್ಲಿ ನಾವು ರಾಮ ಮಂದಿರ ಕಟ್ತೀವಿ, ನಾವು ಮಸೀದಿ ಕಟ್ತೀವಿ, ನಾವು ಚರ್ಚ್ ಕಟ್ತೀವಿ, ನಾವು ಅದನ್ನು ಕಟ್ತೀವಿ, ನಿಮ್ಮ ದೇವಸ್ಥಾನಗಳಿಗೆ ನಿಮ್ಮೂರುಗಳಿಗೆ ನಾವು ದೇಣಿಗೆ ಕೊಡ್ತೀವಿ ಅಂತಾರಲ್ಲ, ಕೇಳಬೇಕು. ನನಗೆ ಉತ್ತಮವಾದ ಆರೋಗ್ಯವನ್ನು ಕೊಡುವಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡು ಇಡೀ ದೇಶದಲ್ಲಿ. ನನಗೆ ಉತ್ತಮವಾದಂಥ ಹೈಲಿ ಎಜುಕೇಷನ್ ಕೊಡುವಂಥ ಶಾಲೆಗಳನ್ನು, ಸ್ಕೂಲ್ಗಳನ್ನು, ವಿದ್ಯಾಭ್ಯಾಸ ಮಾಡುವ ವ್ಯವಸ್ಥೆ ಮಾಡು. ನನಗೆ ಮೂಲಭೂತ ಸೌಕರ್ಯಗಳನ್ನ ಕೊಡು, ಉದ್ಯಮಶೀಲತೆಯನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡು ಅಂತ ಕೇಳಬೇಕು. ಆದರೆ ನಮ್ಮ ಜನ ಇನ್ನೂ ಮಂದಿರ ಕಟ್ಟಿಸ್ಕೊಡಿ, ಮಸೀದಿ ಕಟ್ಟಿಸ್ಕೊಡಿ, ನಮಗೆ ಚರ್ಚ್ ಕಟ್ಟಿಸ್ಕೊಡಿ. ಇವರು ಕುರಿಗಳು. ಇವ್ರಿಗೇನು ಒಂದು ಲಕ್ಷ ಕೊಟ್ಟು ಕಟ್ಟಿಸ್ಬಿಟ್ರೆ ಮತ್ತೆ ಮಾತಾಡಲ್ಲ. ಅಜ್ಞಾನಿಗಳಿದ್ದಾಗ ಅವರು ಅಜ್ಞಾನಿಗಳನ್ನ ಮೋಸ ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ. ಜ್ಞಾನಿಗಳಾಗಬೇಕು, ಪ್ರಜ್ಞಾವಂತರಾಗಬೇಕು. ನಮಗೆ ಅವಶ್ಯಕತೆ ಇರುವ ವಿಚಾರಗಳನ್ನು, ಅಗತ್ಯವಿರುವ ನೀಡ್ಸ್ಗಳನ್ನು ನಾವು ಕೇಳಬೇಕು. ಮಂದಿರಗಳು ಅಲ್ಲ, ಮಸೀದಿಗಳು ಅಲ್ಲ, ಚರ್ಚ್ಗಳು ಅಲ್ಲ. ನಮಗೆ ಬೇಕಾಗಿರುವುದು ಆಸ್ಪತ್ರೆಗಳು, ಶಾಲೆಗಳು, ಯೂನಿವರ್ಸಿಟಿಗಳು ಎಲ್ಲವೂ ಉಚಿತವಾಗಿ ಮತ್ತು ಅತ್ಯಂತ ಕ್ವಾಲಿಟಿ ಇರುವಂತಹ ವ್ಯವಸ್ಥೆ ಬೇಕಾಗಿದೆ. ಏನಂತೀರಿ? ನಮಸ್ಕಾರ.